20 ತಿಂಗಳು ಭಾಳ ತುಂಬ ಕೆಟ್ಟ ಕಾಯಿಲೆ ನನಗೆ. ಭಾಳ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡ್ತಾರೆ. ಮಲ್ಯ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಬಂದ ಗೊತ್ತಾಗಿದೆ, ಬಂದ 1 ತಿಂಗಳ ಮೇಲಾಗಿತ್ತು ಅಂತ ಕಾರಣ. ತುಂಬ ತಡೆತಲೇ ಇದ್ದೆ. ನಾನು ಹೇಳಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಮಾತು ಬರ್ತಾ ಇದೆ. ತುಂಬ ಆವೇಶದಲ್ಲಿ ರಾಜೀನಾಮೆ ಕೊಟ್ಬಿಡ್ತೀನಿ, ನಾನು ದೇಶಾಂತರ ಹೋಗ್ಬಿಡ್ತೀನಿ. ನಾನು ಇಲ್ಲಪ್ಪ, ಕಣ್ಣೀರಿಲ್ಲ, ಇದು ಆನಂದ ಬಾಷ್ಪಗಳು ಬರ್ತಾ ಇದೆ, ನೀನು ಮುಖ್ಯಮಂತ್ರಿ ಆಗಿದ್ದು ನೋಡಿ ಒಳ್ಳೆ ಕೆಲಸ ಮಾಡೋದು. 20 ತಿಂಗಳು ಒಳ್ಳೆ ಕೆಲಸ ಮಾಡಿದ್ದಾನೆ. ಈಗ ಅದರಿಂದನೇ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿಬಹುದು ಅನ್ನೋ ದೃಢವಾದ ವಿಶ್ವಾಸ ನನಗಿದೆ. ನಾನು ಏನು ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಲ್ಲ, ಅವನು ಹಿಂಬದಿ ಇದ್ಕೊಂಡೆ ಹೋರಾಟ ಮಾಡು. ರೈಟ್ ಸರ್, ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ನಮ್ಮ ವೀಕೆಂಡ್ ಟೆಂಟಲ್ಲಿ ರೇವಣ್ಣ ಅವರು ಕೂಡ ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಇಬ್ಬರು ಕೇಳೋಣ. ಬನ್ನಿ ಸರ್, ಬನ್ನಿ 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 ಬನ್ನಿ. ಓ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಿದೆ ನಿಮ್ಮೆಲ್ಲ ಜೊತೆಗೆ ನೋಡೋಕೆ. ಎಸ್ ಸರ್, ರೇವಣ್ಣ ಅವರೇ, ನಿಮ್ಮಿಂದ ಶುರು ಮಾಡೋಣ. ಹೇಳಿ ಸರ್. ಇವರ ಜೀವನವನ್ನ ಸಂಭ್ರಮಿಸ್ತಾ ಇದೀವಿ ಇಡೀ ದಿನ. ಇವರ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಮುಖ್ಯವಾದ ಘಟನೆಗಳನ್ನು ಹೇಳಿದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತಂದೆಯಾಗಿ ಎಚ್ ಡಿ ದೇವೇಗೌಡರ ಬಗ್ಗೆ ತಾವು ಹೇಳ್ಬೇಕು. 58 ವರ್ಷ ನಾನು ಹುಟ್ಟಿ ಇವತ್ತು ಇದಾಗಿರೋದು. ನನಗೆ ಹಲವಾರು ಘಟನೆಗಳನ್ನ ನಾನು ನೋಡಿದ್ದೀನಿ. ಅವರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿನಲ್ಲಿ ಯಾವ ರೀತಿ ಕಷ್ಟ ಅನುಭವಿಸಿದ್ರು, ಅವತ್ತಿಂದ ಇವತ್ತವರೆಗೆ ಒಂದು ಮಾತು ಹೇಳ್ತಾ ಇದ್ರು, ನಮ್ಗೆ ಯಾವುದೇ ಅನ್ಯಾಯಕ್ಕಾಗಲಿ ಕೈ ಹಾಕಬಾರ್ದು ಅಂತ ಅವತ್ತು ಹೇಳಿದರೆ. ಅದರಿಂದ ನಾನು 8 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋವಂಥ ಸಂದರ್ಭ ಇರ್ಬೋದು, ಅಥವಾ ಜಿಲ್ಲಾ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಯಾವತ್ತೂ ನಾವು ಮೀರಿಲ್ಲ. ಏಕೆಂದರೆ ಇವತ್ತು ಈ ದೇಶದ ರಾಜಕಾರಣದಲ್ಲಿ ನಾನು ನಮ್ಮ ತಂದೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ನಾನು ಏಕೆಂದ್ರೆ 4 ಸಾರಿ ಶಾಸಕನಾಗಿ 8 ವರ್ಷ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. ಏಕೆಂದರೆ ಅವ್ರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಯಾವುದೇ ಇವತ್ತು ಆಪಾದನೆಗೆ ಒಳಗಾಗ್ದಲೇ, ಯಾರು ಇವತ್ತು ವಿಧಾನಸಭೆಯಲ್ಲಿ ನನ್ನ ಇಲಾಖೆಯಲ್ಲಿ ಯಾವುದೇ ಏನಾದ್ರು ನಾನು 3 ವರ್ಷ 8 ತಿಂಗಳು ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಈ ರಾಜ್ಯದ ಏನು 6 ಕೋಟಿ ಜನತೆಯ ಹಣಕ್ಕೇನಾದ್ರು ನಾವು ಧಕ್ಕೆ ಬರುವಂಥ ಕೆಲಸ ನಾನು ಯಾವುದು ಮಾಡೋಕ್ಕೆ ಹೋಗಿಲ್ಲ. ಇವತ್ತೇನಾದ್ರು ನಾನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನನಗೆ ಅವರ ಆಶೀರ್ವಾದ. ಥ್ಯಾಂಕ್ ಯು ಸರ್. ಇವತ್ತಿನವರೆಗೆ ನಮ್ಮ ಮನೆಯಲ್ಲಿ ಯಾರು ನಮ್ಮ ತಂದೆಗಾಗಲಿ ನಮ್ಮ ತಾಯಿಗಾಗಲಿ ನಾವು ಎದುರುತ್ತಾ ಕೊಟ್ಟೋರಲ್ಲ. ಅವ್ರೇನು ಹೇಳಿದರೆ ಅದು ನಮಗೆ ಫೈನಲ್. ಕುಮಾರಸ್ವಾಮಿಯವರು ಅವತ್ತು BJPಗೆ ಹೋದಲು ನಾನು ಹೇಳಿದೆ, ದೇವೇಗೌಡರು ಏನು ಹೇಳ್ತಾರೆ ಅದೇ ಫೈನಲ್ಲು, ನಾನು ಕ್ವಶನ್ನೇ ಇಲ್ಲ ಅಂತೇಳಿ. ನಾನು 6 ತಿಂಗಳು ಮಂತ್ರಿ ಮಂಡಲಿಕ್ಕೆ ಸೇರಿರಲಿಲ್ಲ. ಆಮೇಲೆ ಕುಮಾರಸ್ವಾಮಿಯವ್ರ ಒತ್ತಾಯಕ್ಕೆ ನಾನು ಅವತ್ತು 6 ತಿಂಗಳಾದಮೇಲೆ ಮಂತ್ರಿ ಮಂಡಲಿಕ್ಕೆ ಸೇರಿದ್ದೀನಿ ಹೊರತು ನನಗೇನು ಯಾವ ಆಸೆ ಆಕಾಂಕ್ಷೆ ಇಲ್ಲ. ದೇವೇಗೌಡರು ನಿಲ್ಲಲ್ಲ, ನಮ್ಮ ಮುಖಂಡರುಗಳನ್ನೆಲ್ಲ ಕರೆಸಿ ನೀವು ನಿಲ್ಲಬೇಕು ಅಂತ ಹಠ ಹಿಡಿದ್ರು. ಯಾರು ಮುಖಂಡರುಗಳು ಒಪ್ತಲೇ ಇದ್ದಾಗ ನನ್ನನ್ನು ಅವತ್ತು ಶಾಸಕನಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನ. ನಾನು ಯಾಕೆಂದರೆ ಅವ್ರ ಆಶೀರ್ವಾದದಿಂದ ಒಂದು 8-10 ವರ್ಷ ನಾನು ಆ ತಾಲೂಕಲ್ಲಿ ಕೆಲಸ ಮಾಡಿರೋದ್ರಿಂದ ಅವ ಶಾಸಕನಾಗಿ ಆಯ್ಕೆಯಾಗಿ ಬಂದು, ಅಥವಾ ನಾನು ಯಾವತ್ತು ಇವತ್ತುವರೆಗೆ ಹಿಂದ್ಗಡೆ ಬಾಗಿಲಲ್ಲಿ ಯಾವ ರಾಜಕಾರಣನೂ ನಾಮಿನೇಷನ್ಗಾಗಲಿ ಯಾರ ಮನೆ ಹತ್ರ ಇಟ್ಕೊಂಡು ಹೋಗಿಲ್ಲ. ಜನತೆ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ 4 ಸಾರಿ MLA ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, 8 ವರ್ಷ ಜಿಲ್ಲಾ ಪರಿಷತ್ ಮೆಂಬರ್ ಆಗಿರ್ಬೋದು. ಇವತ್ತು ನನ್ನ ಮೇಲೆ ಎಲ್ಲ ಥರ ಎಂಕ್ವೈರಿ ಮಾಡಿದ್ರು ಏನೂ ಮಾಡೋಕ್ಕಾಗಿಲ್ಲ. ಮುಂದೇನೂ ಅಷ್ಟೇ, ಇವತ್ತು ಅಷ್ಟೇ. ನನ್ನ ರಾಜಕೀಯ ಜೀವನ ಕೊನೆ ಇರೋವರೆಗೂ ಯಾರು ಕೆಲವ್ರಿಗೆ ಏನಾಗಿದೆ ಅಂದರೆ ಎಲ್ಲ ಅಣ್ಣ ತಮ್ಮದ್ರು ಹೊಡೆದಾಡ್ತಾರಪ್ಪ ಅನ್ನೋ ಒಂದು ಭಾವನೆ ಇದೆ. ಆದರೆ ಯಾರೇ ಅದನ್ನೇನಾದ್ರು ಇಟ್ಕೊಂಡಿದ್ರೆ ದೇವೇಗೌಡರು ಕುಮಾರಸ್ವಾಮಿಯವರು ನಾವು ಹೊಡೆದಾಡೋ ಕ್ವಶನ್ನೇ ಇಲ್ಲ. ದೇವೇಗೌಡರು ಹೇಳಿದ್ದೇ ಅಂತಿಮ ನಿರ್ಣಯ, ಕುಮಾರಸ್ವಾಮಿ ಹೇಳಿದ್ದೇ ಅಂತಿಮ ನಿರ್ಣಯ. ಎಲ್ಲ ಇಂಥ ಮಹಾನ್ ವ್ಯಕ್ತಿಗಳ ಮಕ್ಕಳುಗಳಾಗಿದ್ದೀವಲ್ಲ, ಅದು ನಮ್ಮ ಪುಣ್ಯ. ಯಾವುದೋ ಜನ್ಮದ ಎಷ್ಟೋ ಪುಣ್ಯದ ಫಲ ನಾವು. ಈ ಜನ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವಂಥ ಸನ್ನಿವೇಶ ಬಂದಾಗ ಜನಗಳಲ್ಲಿ ಏನು ಮಾಡಿದ್ರು, ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಒಂದು ರೀತಿ ಇಡೀ ದೇಶದಲ್ಲೇನೆ ಮಗನ್ನ ಇವರು ಮುಖ್ಯಮಂತ್ರಿ ಮಾಡಿಬಿಟ್ಟು ಇವರು ಹೊರಗಡೆ ಗೋಸುಂಬಿ ನಾಟಕ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಇದನ್ನ ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಅದು ಸತ್ಯಾಂಶ. ಒಂದು ಘಟನೆ, ಸಣ್ಣ ಘಟನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇನ್ನು ಅವ್ರು ತೆಗೆದುಕೊಂಡಿರಲಿಲ್ಲ. ಫಾದರ್ ಅವರು ನನ್ನನ್ನು, ರೇವಣ್ಣನ, ಆಮೇಲೆ ರವಿನಾರಾಯಣ್ ಅಂತ ಇನ್ನೊಬ್ಬರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಚೆನ್ನೈ ಹತ್ರ ಒಂದು ಟೆಂಪಲ್ಗೆ ಅವತ್ತು ಅಮಾವಾಸ್ಯೆ ಅವ್ರು ಹೇಳಿದ್ರು, ನೋಡಿ ಈ ದೇವಿ ದೇವಸ್ಥಾನಕ್ಕೆ ಬಂದು ನೀವು ಹರಕೆ ಸಲ್ಲಿಸಿದ್ರೆ ನೀವೇನು ಸಂಕಲ್ಪ ಮಾಡ್ಕೋತೀರಿ ಆ ದೇವಿ ನಡೆಸ್ಕೊಡ್ತಾಳೆ ಅಂತ ಅವ್ರಿಗೆ ಹೇಳಿದ್ರು.
ಮಧ್ಯಾಹ್ನ 2:30 ನಾವು ಇಲ್ಲಿಂದ ಹೋದವು. ಸಾಯಂಕಾಲ 7 ಗಂಟೆನಲ್ಲಿ ಆ ದೇವರ ಮುಂದೆ ಕಣ್ಣೀರು ಇಟ್ಕೊಂಡು ನಾನು ಮುಂದಿನ 3 ಅಮಾವಾಸ್ಯೆ ನಾನು ಬಂದು ನಾನು ನಿನಗೆ ಪೂಜೆ ಸಲ್ಲಿಸ್ತೀನಿ, ಈ ನನ್ನ ಸಂಕಲ್ಪ ನಡೆಸ್ಕೊಡು, ನನ್ನ ಮಗ ಮುಖ್ಯಮಂತ್ರಿ ಆಗೋದು ಬೇಡ. ದೇವಿ ಮುಂದೆ ಕಣ್ಣೀರು ಇಟ್ಕೊಂಡು ಅವರ ಕೇಳ್ಕೊತಾ ಇದ್ದಂಥ ದೃಶ್ಯ ಇವತ್ತು ನಮ್ಮಿಬ್ಬರು ಮುಂದೆ ಇದೆ. ವಾಪಸ್ ರಾತ್ರಿ 11:30 ಬಂದ್ವು. ಕಾರಿಂದ ಇಳಿವಾಗ ಕೋಪದಿಂದ ಡೋರ್ ಹಾಕ್ಬಿಟ್ಟು ನಮ್ಮಿಬ್ಬರಿಗೂ ಹೇಳಿದ್ರು, ಕುಮಾರಸ್ವಾಮಿಗೆ ನೀವು ನಾಳೆ ಬೆಳಗ್ಗೆ ಹೋಗಿ ಒಪ್ಪಿಸ್ತಾ ಇದ್ರೆ ಅವನು ಮುಖ್ಯಮಂತ್ರಿ ಆಗೋದು ಬೇಡ ಅಂತ, ನೀವು ನನ್ನ ಮನೆಗೆ ಬರಬೇಡಿ ನೀವಿಬ್ಬರು ಅಂತ ನಮ್ಮಿಬ್ಬರಿಗೂ ಹೇಳಿದ್ರು. ಅವರ ಏನು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೆ ಹೋದರು, ಅದಕ್ಕೆ ಅವರು ವಿರುದ್ಧವಾಗಿ ಎಷ್ಟು ಅವರು ಅದನ್ನು ತಡಿಬೇಕು ಅಂತ ಪ್ರಯತ್ನ ಮಾಡಿದರು ಅಂತಕ್ಕಂಥದ್ದನ್ನು ಬೇರೆ ರೀತಿ ಬಿಂಬಿಸಿದ್ರಿ, ಅವ್ರಿಗೆ ಅಪಾರ್ಥ ಕಲ್ಪಿಸಿದ್ರು. ಅದು ಇನ್ನೂ ಕೆಲವರಲ್ಲಿ ಅದು ಇದ್ದೇ ಇದೆ. ಆದರೆ ಸತ್ಯಾಂಶ ಇದು ಅನ್ನೋದನ್ನು ಈ ಸಂದರ್ಭದಲ್ಲಿ ಇದನ್ನು ನಾನು ಮನವರಿಕೆ ಮಾಡ್ಕೊಳ್ಳೋಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಜನಗಳ ಮನಸ್ಸಿನಲ್ಲಿ ಇವತ್ತು ಅವರ ರಾಜಕೀಯ ಬದುಕಿನ 65 ವರ್ಷಗಳನ್ನು ನೀವು ತೆರೆದಿಟ್ಟಿದ್ದೀರಾ. ಅವ್ರಿಗೆ ಇವತ್ತಿಗೂ ಕೂಡ ಇಷ್ಟು ವಯಸ್ಸಾಗಿದೆ, 85 ವರ್ಷ ಆಗಿದೆ. ಇಳಿ ವಯಸ್ಸಲ್ಲೂ ಎಷ್ಟೋ ಸತಿ ನನಗೆ ಅನ್ನಿಸ್ತಿರುತ್ತೆ, ಅಪ್ಪ ಇನ್ನಾದರೂ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಇರ್ಬೋದು, ಸಮಯ ಕಳಿಬೋದು ಅಂತ. ಆದರೆ ಅವ್ರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಯಾವುದೇ ಒಂದು ಹಗಲಾಗಲಿ ರಾತ್ರಿ ಆಗಲಿ ಚಿಂತೆ ಮಾಡೋದೇ ಅವ್ರು ಯಾವುದು ಸಮಾಜಕ್ಕೆ ನಾನು ಏನು ಮಾಡ್ಬೋದು, ನನ್ನಿಂದ ಏನಾಗ್ಬೋದು, ಯಾವ ರೀತಿ ನನ್ನ ಒಂದು ಇದನ್ನು ನಾನು ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಇದು ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಮತ್ತು ಇನ್ನೊಂದು ನಾನು ಒಂದು ಪರ್ಸನಲ್ ಹೇಳೋದಂದರೆ, ಇವತ್ತು ನಮ್ಮಲ್ಲಿ ಒಂದು ಮೌಲ್ಯಗಳು ದೂರ ಆಗ್ತಾಯಿದೆ. ನನ್ನ ತಂದೆ ತಾಯಿ ಇಬ್ಬರು ಅವರ ಒಂದು 58 ವರ್ಷದ ಬದುಕು, ಅವರು 50 ವರ್ಷ ಆಯಿತು ಅವ್ರ ಸಂಸಾರ ಶುರು ಮಾಡಿ. ಅವರೆಲ್ಲ ಇರ್ತಕ್ಕಂಥ ಅನ್ಯೋನ್ಯತೆ ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ಆಗಬೇಕು. ಯಾಕೆಂದರೆ ಇವತ್ತೊಂದು ಸಣ್ಣ ಪುಟ್ಟ ಜಗಳಕ್ಕೆ ನಾವು ಗಂಡ ಹೆಂಡ್ತಿರ ಮನಸ್ಸಲ್ಲಿ ವೈಮನಸ್ಯ ಬರುತ್ತೆ. ಇವತ್ತಿಗೂ ಇಷ್ಟು ಇಳಿ ವಯಸ್ಸಲ್ಲೂ ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟು ಊರಲ್ಲಿದ್ದರೆ ಊಟ ಮಾಡಲ್ಲ. ಅದು ನಮ್ಮಂಥವ್ರು ಕಲ್ತ್ಕೋಬೇಕು ನೋಡಿ. ಆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಅಂತಕ್ಕಂಥದ್ದು ಗಂಡ ಹೆಂಡತಿ ಮಧ್ಯೆ ಇದ್ದಾಗಲೇ ಒಂದು ಸುಖ ಸಂಸಾರ ಆಗಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ತಂದೆ ತಾಯಿ ನೋಡಿ ನಾವು ಕಲಿಬೇಕು. ಅದು ನಿಜವಾಗ್ಲೂ ಇವತ್ತು ಬೇರೆ ಒಂದು ಯುವ ಪೀಳಿಗೆಗೂ ಕೂಡ ಅವರು ಒಂದು ಆದರ್ಶ ದಂಪತಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾ ಹುಟ್ಟುವಾಗಲೇ ಒಬ್ಬ MLA ಮಗಳಾಗಿ ಹುಟ್ಟಿದ್ರು ಅಧಿಕಾರಕ್ಕೂ ನಮ್ಮ ಬೆಳವಣಿಗೆಗೂ ಯಾವತ್ತೂ ಒಂದಕ್ಕೊಂದಕ್ಕೆ ಅವ್ರು ಬೆರೆಸಲಿಲ್ಲ. ಅಧಿಕಾರ ಇದ್ದಾಗ್ಲೂ ನಾವು ತಗ್ಗಿ ಬಗ್ಗಿ ಬೆಳಿಬೇಕು, ಬದುಕಬೇಕು ಅನ್ನೋ ಒಂದು ಬದುಕನ್ನು ನಮಗೆ ರೂಪಿಸ್ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಸಂಸ್ಕಾರಗಳನ್ನು ಕಳಿಸಿದ್ದಾರೆ ನಮಗೆ. ನಮ್ಮ ತಂದೆ ಜೊತೆಗೆ ನಮ್ಮ ತಾಯಿ ತುಂಬ ಸಹಕಾರ ಮಾಡಿದ್ದಾರೆ. ಅವರಿಬ್ಬರಿಂದ ನಾವು ಆಶೀರ್ವಾದದಿಂದ ನಾವೆಲ್ಲರೂ ನೆಮ್ಮದಿಯಾಗಿ ಚೆನ್ನಾಗಿದ್ದೀವಿ ಅಂತ ಇಲ್ಲಿ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಬ್ಬ ಅವ್ರ ಮಗನಾಗಿ ಎಷ್ಟೋ ಸರಿ ಹೊರಗಡೆ ಜನ ಏನಂದರೆ ನಿಮ್ಮಪ್ಪ 1000 ಕೋಟಿ ದುಡ್ಡು ಮಾಡಿದ್ದಾರೆ ಅಂತೆಲ್ಲ ಮಾತಾಡೋರು. ನಾನು ನಮ್ಮ ತಂದೆಗೆ ಎಷ್ಟೋ ಸರಿ ರಾಜಕೀಯಕ್ಕೆ ಸಾಲ ಮಾಡೋರು. ನಾನು ಮಗನಾಗಿ ಏನಪ್ಪ ನೀನು ಈ ರಾಜಕೀಯ ಮಾಡೋಕ್ಕೆ ನೀನು ಸಾಲ ಮಾಡ್ಕೊಂಡು ರಾಜಕೀಯ ಮಾಡ್ತೀರಾ, ಹೊರಗಡೆ ಜನ ನೋಡಿದ್ರೆ 1000 ಕೋಟಿ ದುಡ್ಡು ಮಾಡಿದ್ದೀರಾ ಅಂತೇಳಿ ಮಾತಾಡ್ತಾರೆ, ಯಾಕೆ ಈ ಥರ ಜೀವನ ಬೇಕು ಅಂತ ನಮ್ಮ ತಂದೆ ಹತ್ರ ಜಗಳ ಆಡಿದ್ದೀನಿ.